ಮಹಾ ಅನಾಹುತವಾಯಿತು. ಯಾವುದೋ ಪ್ರಾಣಿ ನೀರು ಕುಡಿಯುತ್ತಿರುವುದೆಂದು ತಿಳಿದು ಬಾಣ ಪ್ರಯೋಗ ಮಾಡಿಬಿಟ್ಟೆನಲ್ಲ. ನನ್ನ ಶಬ್ದವೇದಿ ಬಾಣ ಪ್ರಯೋಗ ಮಾಡಲು ಮುಂದಾಕಿ ಅಮಾಯಕನಾದ ನಿನ್ನ ಮೇಲೆ ಬಾಣ ಪ್ರಯೋಗ ಮಾಡಿದ ನನ್ನನ್ನು ದಯವಿಟ್ಟು ಕ್ಷಮಿಸಿಬಿಡು. ಯಾರು ನೀನು? ನಿನ್ನವರೆಲ್ಲರೂ ಎಲ್ಲಿದ್ದಾರೆ? ದಯವಿಟ್ಟು ತಿಳಿಸು. ನಿನ್ನನ್ನು ಹೇಗಾದರೂ ಉಳಿಸಿ ಅವರ ಬಳಿಗೆ ಕರೆದೊಯ್ಯುತ್ತೇನೆ. ನನ್ನನ್ನು ಉಳಿಸುವ ವ್ಯರ್ಥ ಪ್ರಯತ್ನ ಮಾಡಬೇಡಿ. ಇನ್ನೊಂದು ಕ್ಷಣದಲ್ಲಿ ನನ್ನ ದೇಹದಲ್ಲಿರುವ ಪ್ರಾಣ ಪಕ್ಷಿಯು ಹಾರಿ ಹೋಗುತ್ತದೆ. ಅದಕ್ಕೂ ಮುನ್ನ ನನ್ನ ಕೋರಿಕೆಯನ್ನು ಕೇಳಿ ದಯಮಾಡಿ ಅದನ್ನು ನೆರವೇರಿಸುವ ಕೃಪೆ ಮಾಡಿ. ಹೇಳ್ಕುಮಾರ, ನೀನು ಏನು ಹೇಳಿದರೂ ಖಂಡಿತ ನೆರವೇರಿಸ್ತೇನೆ. ನಾನು ಅಯೋಧ್ಯೆಯ ರಾಜ ದಶರಥ. ಹೇಳುಕುಮಾರ, ಅದೇನು ಮಾಡಬೇಕು? ನನ್ನ ಹೆಸರು ಶ್ರವಣ. ನನ್ನ ತಾಯಿ ತಂದೆ ಕುರುಡರು. ಅವರಿಗೆ ನಾನೊಬ್ಬನೇ ಮಗ. ಅವರು 30 ಬುಟ್ಟಿಯಲ್ಲಿ ತೀರ್ಥಕ್ಷೇತ್ರಗಳನ್ನು ಸಂಚಾರ ಮಾಡುತ್ತಿದ್ದೆ. ಅವರು ಕುಡಿಯಲು ನೀರು ಕೇಳಿದರೆಂದು ಬುಟ್ಟಿಯನ್ನು ಕಾಲು ದಾರಿಯಲ್ಲೇ ಇಟ್ಟು ನೀರಿಗಾಗಿ ಇಲ್ಲಿಗೆ ಬಂದೆ. ಅವರೀಗ ನಾನು ತರುವ ನೀರಿಗಾಗಿ ಕಾಯುತ್ತಿರುತ್ತಾರೆ. ಆದರೆ ಅವರ ದಾಹ ಹಿಗಿಸುವ ಇಂದಿಗೆ ಕೊನೆಯಾಯಿತು. ದಯಮಾಡಿ ಅವರಿಗೆ ನೀರು ಕೊಟ್ಟು ಅವರ ಬಾಯಾರಿಕೆಯನ್ನು ಹೋಗಲಾಡಿಸುವಿರಾ? ಖಂಡಿತ ಕುಮಾರ, ಖಂಡಿತ. ಈ ನೀರನ್ನು ಅವರಿಗೆ ಕುಡಿಯಲು ತಲುಪಿಸುತ್ತೇನೆ. ಯೋಚನೆ ಮಾಡಬೇಡ. ಅಪ್ಪ, ನನ್ನನ್ನು ಕ್ಷಮಿಸಿ. ಕುಮಾರ, ಕುಮಾರ, ಶ್ರವಣ, ಬಂದೇನಪ್ಪ? ನಮಗೆ ಕುಡಿಯಲು ನೀರು ತಂದೆಯಾ? ನಮಗೆ ಕುಡಿಯಲು ನೀರು ತರಲು ಹೋದದ್ದು ನನ್ನ ಮಗ ಶ್ರವಣನಾದರೆ ನೀರು ತಂದು ಕೊಡುತ್ತಿರುವವನು ನೀನು ಬೇರೆ ಯಾರು? ಯಾರಪ್ಪ ನೀನು? ಹೌದು, ನನ್ನ ಮಗ ನಮಗೆ ನೀರು ತರಲೆಂದು ಹೋದ. ಅವನ ಬದಲು ನಮಗೆ ನೀರು ತಂದಿರುವ ನೀನು ಯಾರಪ್ಪ? ರಘುವಂಶದಲ್ಲಿ ಜನಿಸಿದ ಅಯೋಧ್ಯೆಯ ಅಧಿಪತಿಯಾದ ದಶರಥ ಮಹಾರಾಜ ನಿಮಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡುತ್ತಾರೆ. ದಶರಥ ಮಹಾರಾಜರೇ, ಕೀರ್ತಿಶಾಲಿಯಾದರು, ನಾಡಿಗೆ ದೊರೆಯಾದರು, ನಮಗೆ ಕುಡಿಯಲು ನೀರು ತಂದು ಉಪಕಾರ ಮಾಡುತ್ತಿರುವ ನಿಮಗೆ ಸಹಸ್ರ ವಂದನೆಗಳು. ಮಹಾಪ್ರಭು, ನನ್ನ ಮಗ ನಮಗೆ ನೀರು ತರಲು ಹೋದ. ಬಹಳ ಹೊತ್ತಾಯಿತು. ಬಹಳ ಕಾಲವಾದರೂ ಅವನು ಹಿಂತಿರುಗಿ ಬಂದಿಲ್ಲ. ದಯಮಾಡಿ ತಾವು ನಮಗೆ
ಹೊಳೆ ಇಲ್ಲಿ ಎಲ್ಲಾದರೂ ಹತ್ತಿರದಲ್ಲಿದೆಯೋ ಅಥವಾ ದೂರದಲ್ಲಿದೆಯೋ ದಯಮಾಡಿ ತಿಳಿಸುವ ಕೃಪೆ ಮಾಡಿ. ತಾಯಿ, ಹೊಳೆ ಇಲ್ಲಿ ಹತ್ತಿರದಲ್ಲಿಯೇ ಇದೆ. ಹಾಗಾದರೆ ಇಷ್ಟು ಹೊತ್ತಾದರೂ ನನ್ನ ಮಗನೇಕೆ ಬರಲಿಲ್ಲ? ಪ್ರಭು, ತಾವೇನಾದರೂ ನನ್ನ ಮಗನನ್ನು ನೋಡಿದಿರಾ? ಕಂಡೆ. ಅವನೇ ಈ ನೀರನ್ನು ತಮಗೆ ಕೊಡಲು ಹೇಳಿದ. ಹಾಗಾದರೆ ಇಷ್ಟು ಹೊತ್ತಾದರೂ ಅವನೇಕೆ ಇಲ್ಲಿಗೆ ಬರಲಿಲ್ಲ? ನಮಗೆ ನೀರನ್ನು ತಂದುಕೊಡದೆ ಏನು ಮಾಡುತ್ತಿದ್ದಾನೆ? ಪ್ರಭುಗಳಾದ ತಮ್ಮ ಕೈಯಲ್ಲಿ ನೀರನ್ನು ಕಳಿಸಿರುವುದು ಅಪರಾಧವಲ್ಲವೇ? ಹೌದು, ದೊರೆಯ ಬಳಿ ಅವನು ತೋರಿದ ನಡವಳಿಕೆ ಸರಿಯಿಲ್ಲ. ದೊರೆಗಳೇ, ಹೊಳೆ ಇಲ್ಲೇ ಹತ್ತಿರದಲ್ಲೇ ಇದೆ ಅಂತ ಹೇಳಿದರಲ್ಲ, ನಾನೀಗ ಅವನನ್ನು ಕರೆಯುತ್ತೇನೆ, ನಿಮ್ಮಲ್ಲಿ ಕ್ಷಮೆ ಕೇಳುವಂತೆ ಹೇಳುತ್ತೇನೆ. ಶ್ರವಣ, ಶ್ರವಣ, ನಮಗೆ ನೀರು ಬೇಡ, ನೀನು ಬಾ. ಶ್ರವಣ, 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 ಎಲ್ಲಿರುವೆ? ಬೇಗ ಬಾ ಕಂದ, ಬೇಗ ಬಾ. ಶ್ರವಣ, ಶ್ರವಣ, ಶ್ರವಣ. ಹಿರಿಯರೇ, ದಯವಿಟ್ಟು ಕೂಗುವುದನ್ನು ನಿಲ್ಲಿಸಿ. ನೀವೆನ್ನಿಷ್ಟೇ ಕೂಗಿದರೂ ಕೂಡ ಶ್ರವಣ ನಿಮ್ಮ ಬಳಿ ಬರುವುದಿಲ್ಲ. ನಮ್ಮ ಬಳಿ ಬರುವುದಿಲ್ಲ ಅಂದ್ರೆ ಏನರ್ಥ? ನಮ್ಮ ಮಗ ಎಲ್ಲಿ ಹೋದ? ಹೇಳಿ ಪ್ರಭು, ದಯಮಾಡಿ ಹೇಳಿ. ನನ್ನ ಮಗನಲ್ಲಿ ಹೇಳಿ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ನಾನು ಭೇಟಿಗಾಗಿ ಬಂದೆ. ಯಾವುದೋ ಕಾಡು ಪ್ರಾಣಿ ನೀರು ಕುಡಿಯಲು ಬಂದಿರಬಹುದೆಂದು ನಂಬಿ ನಾನು ಶಬ್ದವೇದಿ ಬಾಣವನ್ನು ಪ್ರಯೋಗ ಮಾಡಿದೆ. ಆ ಬಾಣ ನಿಮ್ಮ ಮಗನನ್ನು ಬಲಿ ತೆಗೆದುಕೊಂಡಿತು. ಅಯ್ಯಯ್ಯೋ ಕಂದ, ಹೋದಿಯಾ? ಶ್ರವಣ, ಹೋಗಿಬಿಟ್ಟಿಯಾ? ಕಣ್ಣಿಲ್ಲದೆ ನಮಗೆ ಕಣ್ಣಾದ ಕಂದ, ಈ ರಾಜ ಅನ್ಯಾಯವಾಗಿ ನಿನ್ನನ್ನು ಕೊಂದು ಬಿಟ್ಟನೆ. ಅಯ್ಯೋ ಅಯ್ಯಯ್ಯೋ. ಮಗು ಶ್ರವಣ, ನಮಗಿನ್ನಾರು ದಿಕ್ಕು? ನೀನಿಲ್ಲದೆ ನಾವು ಬದುಕುವುದಾದರೂ ಹೇಗೆ ಕಂದ, ಹೇಗೆ? ನಿಮಗೆ ನಿಮ್ಮ ಜೀವನದ ಚಿಂತೆ ಬೇಡ. ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ನಾನು ಮಾಡುತ್ತೇನೆ. ಬೇಡ ಬೇಡ, ನನ್ನ ಮಗನನ್ನು ಕೊಂದು ನೀನು ಮಹಾಪಾಪಿ. ನೀನು ತಂದು ಕೊಟ್ಟ ನೀರನ್ನು ಕುಡಿಯೋದು ಕೂಡ ಮಹಾಪಾಪ. ಹೋಗು ಇಲ್ಲಿಂದ. ಮಗನನ್ನು ಕಳೆದುಕೊಂಡ ನಾವು ಬದುಕಿದ್ದು ಪ್ರಯೋಜನವಿಲ್ಲ. ಈ ಕ್ಷಣದಲ್ಲಿ ನಾವು ಪ್ರಾಣ ಬಿಡುತ್ತೇವೆಯೇ ಹೊರತು ನಿನ್ನ ಆಶ್ರಯದಲ್ಲಿ ಎಂದಿಗೂ ಇರುವುದಿಲ್ಲ. ನಿಜ. ಎಲೆ ದಶರಥ ಮಹಾರಾಜ, ಇನ್ನು ಒಂದು ಕ್ಷಣವೂ ನಮಗೆ ಬದುಕುವ ಆಸೆ ಇಲ್ಲ. ನಾವು ಈಗಲೇ ಪ್ರಾಣ ತ್ಯಾಗ ಮಾಡುತ್ತೇವೆ. ನಮಗೆ ಅಗ್ನಿ ಸ್ಪರ್ಶ ಮಾಡಬೇಕಾದ ಮಗನೇ ನಿನ್ನಿಂದ ಇಲ್ಲವಾದ ಮೇಲೆ ನೀನೇ ನಮಗೆ ಅಗ್ನಿ ಸ್ಪರ್ಶ ಮಾಡು. ಇಲ್ಲ, ನೀವು ಸಾಯಬಾರದು, ನೀವು ಸಾಯಬಾರದು. ಇಲ್ಲ, ನಮ್ಮನ್ನು ಉಳಿಸಿಕೊಳ್ಳಲು ನಿನ್ನಿಂದ ಸಾಧ್ಯವಿಲ್ಲ. ಪುತ್ರ ವಿಯೋಗ ಶೋಕದಿಂದ ನಮ್ಮನ್ನು ಸಾಯುವಂತೆ ಮಾಡಿದ ನೀನು ಸಹ ಆ ಪುತ್ರ ವಿಯೋಗ ಶೋಕದಿಂದಲೇ ನಿನ್ನ ಪ್ರೀತಿಯ ಪುತ್ರನು ದೂರನಾದಾಗ ನೀನು ಮರಣ ಹೊಂದು. ಈಗ ನಮಗೆ ಅಗ್ನಿ ಸ್ಪರ್ಶ ಮಾಡು, ಅಗ್ನಿ ಸ್ಪರ್ಶ ಮಾಡು. ಇಲ್ಲ 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 ಇಲ್ಲ. ಏನಾಯ್ತು ಪ್ರಭು? ಯಾವುದಾದ್ರೂ ದುಸ್ವಪ್ನ ಕಂಡಿರಾ? ದುಸ್ವಪ್ನ? ಇಲ್ಲ ಇಲ್ಲ, ಇದು ಸ್ವಪ್ನವಲ್ಲ. ಮತ್ತೇನು ಪ್ರಭು? ರಾಮಚಂದ್ರನ ಶಬ್ದವೇದಿ ಪ್ರಯೋಗವನ್ನು ಕಂಡಾಗಿನಿಂದ ಯಾವುದೋ ಒಂದು ಚಿಂತೆ ನಿಮ್ಮನ್ನು ಆವರಿಸಿಕೊಂಡಿದೆ. ಅದೇನೆಂದು ಹೇಳಿ?
ನಿಮ್ಮ ಚಿಂತೆಗೆ ಕಾರಣವೇನು? ದೇವಿ, ಇನ್ನೆಂದಾದರೂ ಸಮಯ ಬಂದಾಗ ಆ ವಿಷಯದ ಬಗ್ಗೆ ಹೇಳುತ್ತೇನೆ. ದಯವಿಟ್ಟು ಈಗ ನನ್ನನ್ನು ಏನೂ ಕೇಳಬೇಡ, ಏನೂ ಕೇಳಬೇಡ. ಮಗನ ಶಸ್ತ್ರ ನೈಪುಣ್ಯತೆಯನ್ನು ಕಂಡು ಆನಂದಿಸಬೇಕಾದ ಇವರು ಏಕೆ ಚಿಂತಿಸುತ್ತಿರುವರು? ನಾರಾಯಣ ನಾರಾಯಣ. ಅನುಪಮದಾನಂದ ತಂದೀಹ ಸಿರಿಕಂದ ಅಗಣಿತ ಚೆಲುವಿನ ವದನಾರವಿಂದ ಮಿಥಿಲೆಯ ಭಾಗ್ಯವೋ ದಿವಿಚಾರ ವರವೋ ಜನಕರ ವಂಶದ ಭಾಗ್ಯದ ನಿಧಿಯೋ ರವಿ ಶಶಿ ತಾರಾ ಕಾಂತಿಯ ಕಣ್ಗಳು ನವರತ್ನಗಳ ಮೀರಿದ ಚೆಲುವು ಅಷ್ಟಲಕ್ಷ್ಮಿಗಳ ಸಕಲ ಸಂಪದವು ಭುವಿಯಲ್ಲಿ ಸಿಕ್ಕಿತು ಅಪರೂಪದ ಮುತ್ತು ಅನುಪಮದಾನಂದ ತಂದೀಹ ಸಿರಿಕಂದ ಅಗಣಿತ ಚೆಲುವಿನ ವದನಾರವಿಂದ ಅಗಣಿತ ಚೆಲುವಿನ ವದನಾರವಿಂದ ಅಗಣಿತ ಚೆಲುವಿನ ವದನಾರವಿಂದ. ಆಹಾ, ಭಲೆ ಭಲೆ, ಈ ಸೋದರಿಯರಲ್ಲಿ ಎಷ್ಟೊಂದು ಅನ್ಯೋನ್ಯತೆ. ಇವರ ಈ ಅನ್ಯೋನ್ಯತೆಗೆ ನಾನೊಂದು ಪುಟ್ಟ ಪರೀಕ್ಷೆಯನ್ನು ಮಾಡುತ್ತೇನೆ. ನಾರಾಯಣ ನಾರಾಯಣ. ನಾರಾಯಣ ನಾರಾಯಣ. ಶುಭಮಸ್ತು, ಕಲ್ಯಾಣಮಸ್ತು. ಜನಕವಂಶದ ರಾಜಕುಮಾರಿಯರೇ, ಇದೇನಿದು? ಈ ರಾಜೋದ್ಯಾನವನದಲ್ಲಿ ಉಯ್ಯಾಲೆಯನ್ನು ಕಟ್ಟಿಸಿಕೊಂಡು ಆಡುತ್ತಿರುವುದೇನೋ ಸರಿ, ಆದರೆ ಒಬ್ಬೊಬ್ಬ ರಾಜಕುಮಾರಿಯರು ತಮ್ಮ ಸಖಿಯರೊಡನೆ ಸೇರಿ ಸೇವೆ ಮಾಡಿಸಿಕೊಳ್ಳುತ್ತಾ ಆಡುವುದನ್ನು ನಾನು ಬಹಳ ಕಡೆ ನೋಡಿದ್ದೇನೆ. ಆದರೆ ಇಲ್ಲಿ ಮಾತ್ರ ನೀವು ಪರಸ್ಪರ ಒಬ್ಬರಿಗೊಬ್ಬರು ತೂಗಿಸಿಕೊಂಡು ಆಟವಾಡುತ್ತಿರುವುದನ್ನು ನೋಡುತ್ತಿದ್ದೇನೆ. ನಮಗೆ ಒಟ್ಟಾಗಿರುವುದು, ಆಟವಾಡುವುದು, ಒಟ್ಟಾಗಿ ಒಬ್ಬರಿಗೊಬ್ಬರು ನೆರವಾಗುವುದೆಂದರೆ ತುಂಬಾ ಇಷ್ಟ. ಬಹಳ ಸಂತೋಷ, ಬಹಳ ಸಂತೋಷ. ರಾಜಕುಮಾರಿಯರೆಂಬ ಪ್ರತಿಷ್ಠೆಯನ್ನು ಪ್ರದರ್ಶಿಸುವುದಕ್ಕಿಂತ ಸಹೋದರಿಯರೆಂಬ ಅನ್ಯೋನ್ಯತೆಯನ್ನು ಪ್ರದರ್ಶಿಸುವುದು ನಿಮಗೆ ಇಷ್ಟವೆಂದು ಕಾಣಿಸುತ್ತದೆ. ಹೌದು ಪೂಜ್ಯರೇ, ನಾವು ರಾಜಕುಮಾರಿಯರಾಗಿರುವುದು ನಮ್ಮ ಭಾಗ್ಯವಾದರೆ ನಾವು ಸಹೋದರಿಯರಾಗಿರುವುದು ನಮ್ಮ ಪರಮ ಭಾಗ್ಯ. ಭಲೆ ಭಲೆ ಮಗು, ಭಲೆ. ಆದರೆ ನೀವು ಯಾವಾಗಲಾದರೂ ಯಾವುದಕ್ಕಾದರೂ ಪರಸ್ಪರ ನನಗೆ ಇದು ಬೇಕು ಅದು ಬೇಕು ಎಂದು ಜಗಳವಾಡಿದ್ದೀರೇನು? ಅಂತಹ ಸಂದರ್ಭವನ್ನು ನಾವು ತಂದುಕೊಳ್ಳುವುದಿಲ್ಲ ಪೂಜ್ಯರೇ. ಅಂತಹ ಸಂದರ್ಭ ಬಂದರೆ ಸೀತಾ ಸಹೋದರಿಯು ನಮಗ್ಯಾರಿಗೂ ಬೇಸರವಾಗದಂತೆ ಸಮಾಧಾನ ಹೇಳುತ್ತಾಳೆ. ಆಹಾ, ಅದ್ಭುತ ಅದ್ಭುತ. ನಿಮ್ಮ ಈ ಪ್ರೇಮ ವಿಶ್ವಾಸಗಳು ಅನುಕರಣೀಯ. ನಿಮ್ಮ ಈ ಪ್ರೇಮವನ್ನು ನೋಡಿ ನಿಮಗೆ ಒಂದು ಕಾಣಿಕೆಯನ್ನು ಕೊಡಬೇಕೆಂದು ನನಗೆ ಅನ್ನಿಸುತ್ತಿದೆ. ತಮ್ಮಂತಹ ಹಿರಿಯರು ಕೊಡುವುದನ್ನು ಆಶೀರ್ವಾದವೆಂದು ತಿಳಿದು ಸ್ವೀಕರಿಸುತ್ತೇವೆ. ಸಂತೋಷ ಮಗು, ಸಂತೋಷ. ಆದರೆ ಒಂದು ನಿಬಂಧನೆ, ಈ ಪೆಟ್ಟಿಗೆಯಲ್ಲಿರುವ ಉಡುಗೊರೆಯನ್ನು ನೀವು 4 ಜನರೂ ಧರಿಸಬೇಕು, ಅಥವಾ ಒಬ್ಬರು ಧರಿಸಬಹುದು. ಇದನ್ನು ಎಲ್ಲರಿಗೂ ಸೇರಿ ಕೊಡುತ್ತಿದ್ದೇನೆ, ತೆಗೆದುಕೋ. ಇದನ್ನು ನಾನು ಹೋದ ಮೇಲೆ ತೆಗೆದು ನೋಡಬೇಕು. ನಾನಿನ್ನು ಬರುತ್ತೇನೆ. ನಾರಾಯಣ ನಾರಾಯಣ. ನಮೋ ನಮೋ ಧನುವೇ ಶಿವಧನುವೇ, ಪರಮೇಶ್ವರನ ಕರ ಕಮಲದಿ ನಡೆದಿರುವೆ. ಮಹಾಧನುವೇ ನಮೋ ನಮೋ ಶಿವಧನುವೇ.
ದುಷ್ಟನ ದುರ್ಮದವನು ಹಿಂದೆಸೆಯಲು ಪ್ರಳಯಾಗ್ನಿಯ ಶರಬಿಟ್ಟ ಹರನು ಶರಬಿಡಲು ನಿನ್ನನೇ ಬಳಸಿದರು ನಮೋ ನಮೋ ಶಿವಧನುವೇ ಅನುಗಾರವು ನೀ ಪೊರೆವೆ ನಮೋ ನಮೋ ಶಿವಧನುವೇ ನಾರಾಯಣ ನಾರಾಯಣ. ಪರಮೇಶ್ವರನ ವರಪ್ರಸಾದ ಶಿವಧನಸ್ಸಿಗೆ ಜನಕನ ವಂಶದಿಂದ ಪೂಜೆ ಸಾಂಗವಾಗಿ ನಡೆಯುತ್ತಿದೆ. ಶಿವಧನುವೇ ನಮೋ ನಮಃ ನಮೋ ನಮಃ. ದೇವರ್ಷಿಗಳಾದ ನಾರದರಿಗೆ ಸ್ವಾಗತ ಸುಸ್ವಾಗತ. ನಾರದರಿಗೆ ಪ್ರಣಾಮಗಳು. ನಾರಾಯಣ 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 ನಾರಾಯಣ. ಶಿರಧ್ವಜ ಜನಕ, ಕುಶಧ್ವಜ ಜನಕ, ತಾವುಗಳು ಕ್ಷೇಮವೇ? ರಾಜ್ಯ ಸುಭಿಕ್ಷವೇ? ಆ ಭಗವಂತನ ಅನುಗ್ರಹದಿಂದ, ತಮ್ಮಂತಹ ಋಷಿಮುನಿಗಳ ಆಶೀರ್ವಾದದಿಂದ ರಾಜ್ಯದೆಲ್ಲೆಡೆ ಸುಖ ಶಾಂತಿ ಲಭಿಸಿದೆ. ಅರಮನೆಯಲ್ಲಿ ಪೂರ್ಣ ಚಂದ್ರನಂತೆ ಬೆಳಗುತ್ತಿರುವ ನಮ್ಮ ಪುತ್ರಿಯರು ತಮ್ಮ ಗುಣಲಕ್ಷಣಗಳಿಂದ ವೃದ್ಧಿಯಾಗುತ್ತಾ ನಮ್ಮೆಲ್ಲರಿಗೂ ವಿಶೇಷ ಆನಂದವನ್ನು ತಂದಿದ್ದಾರೆ. ನೋಡಿದೆ. ನಾನು ಇಲ್ಲಿಗೆ ಬರುವುದಕ್ಕೆ ಮುನ್ನ ರಾಜೋದ್ಯಾನದಲ್ಲಿ ನವತಾರಗಳಂತೆ ನಳೆನಳಿಸಿ ಉಯ್ಯಾಲೆ ಆಡುತ್ತಿದ್ದ ರಾಜಕುಮಾರಿಯರನ್ನು ಕಂಡು ಆಶೀರ್ವದಿಸಿ ಬಂದಿದ್ದೇನೆ. ದೇವಋಷಿ, ತಮ್ಮಿಂದ ಅವರಿಗೆ ಆಶೀರ್ವಾದ ದೊರೆತಲ್ಲಿ ಅದು ಅವರ ಭಾಗ್ಯ, ನಮ್ಮೆಲ್ಲರ ಪುಣ್ಯ. ತ್ರಿಲೋಕ ಸಂಚಾರಿಗಳಾದ ತಾವು ಯಾವ ಲೋಕದಿಂದ ಬರುತ್ತಿರುವಿರಿ, ಅಲ್ಲಿನ ವಿಶೇಷವೇನೆಂದು ತಿಳಿಸುವ ಕೃಪೆ ಮಾಡಿ. ನಾರಾಯಣ ನಾರಾಯಣ. ಜನಕ ಮಹಾರಾಜ, ದೂರದ ಲೋಕದ ವಿಷಯವನ್ನು ತಿಳಿಯುವ ಮುನ್ನ ನಿನ್ನ ನೆರೆಯ ಇಂದ್ರದೇಶದ ವಿಚಾರವನ್ನು ನೀನು ತಿಳಿಯುವುದು ನಿನ್ನ ರಾಜ್ಯದ ಕ್ಷೇಮದ ದೃಷ್ಟಿಯಿಂದ ಅವಶ್ಯಕವಾದದ್ದು. ಮುನೀಂದ್ರ, ಇಂದ್ರ ಪ್ರದೇಶದಲ್ಲಿ ಅಂತಹದ್ದೇನಾಯಿತು? ಜನಕ ಮಹಾರಾಜ, ನಿನ್ನ ಬಳಿ ಇರುವ ಶಿವಧನಸ್ಸಿನ ಅನುಗ್ರಹದಿಂದ ನೀನು ಅಜೇಯನಾಗಿರುವೆ. ಯಾವುದೇ ಆಕ್ರಮಣವಿಲ್ಲದೆ ನಿನ್ನ ರಾಜ್ಯವು ಸಕಲ ಸಂಪದ್ಭರಿತವಾಗಿದೆ. ಈ ಭಾಗ್ಯವನ್ನು ಕಾಣದ ನೆರೆಹೊರೆಯ ರಾಜ್ಯದ ರಾಜರೆಲ್ಲರೂ ನಿನ್ನಂತೆಯೇ ಅವರು ಅಜೇಯರಾಗಬೇಕು, ಗೆದ್ದು ಮೆರೆಯಬೇಕು ಎಂಬ ದುರಾಸೆಯಿಂದ ಶಿವಧನಸ್ಸಿನ ಮೇಲೆ ಕಣ್ಣು ಹಾಕಿದ್ದಾರೆ. ನಿನ್ನ ಮೇಲೆ ಕ್ರೋಧ ತಾಳಿದ್ದಾರೆ. ತಮಗಿಲ್ಲದ ಭಾಗ್ಯದಿಂದ ಪ್ರಜೆಗಳನ್ನು ಹಿಂಸಿಸುತ್ತಿದ್ದಾರೆ. ಆಳುವ ಅರಸರ ಅನಾಚಾರ ದುರಾಚಾರದಿಂದ ಅಲ್ಲಿನ ಪ್ರಜೆಗಳು ಚಿತ್ರಹಿಂಸೆಯನ್ನು ಅನುಭವಿಸುತ್ತಿದ್ದಾರೆ. ಅಲ್ಲಿ ಪ್ರಜೆಗಳು ಬದುಕುವುದೇ ಅಸಹನೀಯವಾಗಿದೆ. ರಾಜ್ಯವನ್ನು ಬಿಟ್ಟು ಓಡಿ ಹೋಗೋಣವೆಂದರೆ ಅದಕ್ಕೂ ಚಿತ್ರಹಿಂಸೆ. ಮಹಾರಾಜ, ನೆರೆಮನೆಗೆ ಬೆಂಕಿ ಬಿದ್ದರೆ ಅದರ ಕಾವು ನಿನಗೂ ತಟ್ಟುತ್ತದೆಯಲ್ಲವೇ? ಹಾಗೆಯೇ ಇಂದ್ರ ಪ್ರದೇಶದ ರಾಜನ ಸ್ವಾರ್ಥ, ಅಲ್ಲಿನ ಪ್ರಜೆಗಳ ರೋಷಾಗ್ನಿ ಇಲ್ಲಿ ಹೊತ್ತಿ ಉರಿದು ನಿನ್ನ ರಾಜ್ಯಕ್ಕೆ ತೊಂದರೆಯಾಗುವ ಮುನ್ನ ಅಲ್ಲಿನ ಸಮಸ್ಯೆಯನ್ನು ನೀನು ಬಗೆಹರಿಸುವುದು ಒಳ್ಳೆಯದು ಮಹಾರಾಜ. ಮುನೀಂದ್ರ, ಈ ವಿಚಾರವನ್ನು ತಾವು ನಮಗೆ ತಿಳಿಸಿ ಮಹದುಪಕಾರವನ್ನೇ ಮಾಡಿ. ಈ ಕೂಡಲೇ ನನ್ನ ತಮ್ಮನಾದ ಕುಶಧ್ವಜನನ್ನು ಆ ಇಂದ್ರ ಪ್ರದೇಶಕ್ಕೆ ಕಳುಹಿಸಿ ಅಲ್ಲಿನ ರಾಜರುಗಳಿಗೆ ಮುಂದೆಂದೂ ಪ್ರಜೆಗಳಿಗೆ ಹಿಂಸೆ ಕೊಡಬಾರದು ಎಂಬ ಎಚ್ಚರಿಕೆಯನ್ನು ಕೊಡುತ್ತೇನೆ. ಆಯಿತು. ಆ ದೇಶದ ಪ್ರಜೆಗಳ ಕ್ಷೇಮ ನಿನ್ನಿಂದ ಆಗಲಿ. ನಾನಿನ್ನು ಬರುತ್ತೇನೆ. ನಾರಾಯಣ 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 ನಾರಾಯಣ. ಇದೇನಿದು? ಸೀತಾ ಮತ್ತು ಅವಳ ಸಹೋದರಿಯರು ಸಂತೋಷವಾಗಿ ಆಟವಾಡುತ್ತಿದ್ದಾರಲ್ಲ. ಇವರಲ್ಲಿ ಜಗಳವಾಗಲಿ ಎಂದು ನಾನು ಕೊಟ್ಟ ಉಡುಗೊರೆಯನ್ನು ಇವರು ಧರಿಸಲಿಲ್ಲವೇ? ನಿರ್ಲಕ್ಷಿಸಿದರೆ ವಿಚಾರಿಸುತ್ತೇನೆ. ನಾರಾಯಣ ನಾರಾಯಣ. ನಾರಾಯಣ ನಾರಾಯಣ. ದೇವಋಷಿಗಳಿಗೆ ವಂದನೆಗಳು. ಶುಭಮಸ್ತು. ರಾಜಕುಮಾರಿಯರೇ,
ನಾನು ಕೊಟ್ಟ ಉಡುಗೊರೆಯನ್ನು ನೀವು ಧರಿಸಲಿಲ್ಲವೇ? ಓಹೋ, ಎಲ್ಲರೂ ಧರಿಸಿದೆವು. ಅದು ಹೇಗೆ ಸಾಧ್ಯ? ಅದರಲ್ಲಿ 3 ಮುತ್ತಿನ ಮಾಲೆಗಳಿದ್ದವು. ನೀವು 4 ಜನರಿರುವಿರಿ. ನಾನು ಹೇಳಿದ್ದು ಅದನ್ನು ಎಲ್ಲರೂ ಧರಿಸಬೇಕು ಅಥವಾ ಯಾರಾದರೂ ಒಬ್ಬರು ಧರಿಸಬೇಕು ಎಂದು. ಹಾಗೆ ಯಾರಾದರೂ ಒಬ್ಬರು ಧರಿಸಿದರೆ ಉಳಿದ 3ವರಿಗೆ ಬೇಸರವಾಗುತ್ತದೆ. 3 ಧರಿಸಿದರೆ ಉಳಿದ ಯಾರಾದರೂ ಒಬ್ಬರಿಗೆ ಬೇಸರವಾಗುತ್ತದೆ. ಹಾಗೆ ಮುತ್ತಿನ ಮಾಲೆಯ ವಿಷಯದಲ್ಲಿ ನಿಮಗೆ ಬೇಸರವಾಗಲೇಬೇಕಿತ್ತು. ನನಗೆ ಬೇಕು ಎಂದು ನಿಮ್ಮಲ್ಲಿ ಜಗಳವಾಗಲೇಬೇಕಿತ್ತು ಅಲ್ಲವೇ? ಮುನೀಂದ್ರ, ತಾವು ಕೊಟ್ಟ ಮುತ್ತಿನ ಮಾಲೆ ವಿಚಾರದಲ್ಲಿ ಜಗಳವೇ ಆಗಲಿಲ್ಲ. ನೀವು ನಾನು ಕೊಟ್ಟ ಉಡುಗೊರೆಯನ್ನು ನಿರ್ಲಕ್ಷಿಸಿದ್ದೀರಾ? ಇಲ್ಲ ಮುನೀಂದ್ರ, ನಾವೆಲ್ಲರೂ ಅದನ್ನು ಧರಿಸಿ ಸಂತೋಷ ಪಟ್ಟೆವು. 3 ಮಾಲೆಯನ್ನು 4 ಧರಿಸಲು ಹೇಗೆ ಸಾಧ್ಯ? ಅದು ನಮ್ಮ ಹಿರಿಯ ಸಹೋದರಿ ಸೀತೆಯು ಮಾಡಿದ ಉಪಾಯ. ಅವಳನ್ನೇ ಕೇಳಿರಿ. ಓ, ಸಂತೋಷ. ಸೀತಾ, ಹೇಳು, ಏನು ಉಪಾಯವನ್ನು ಮಾಡಿದೆ? ಮುನೀಂದ್ರ, ನೀವು ಆಶೀರ್ವಾದ ಪೂರ್ವಕವಾಗಿ ಕೊಟ್ಟ ಮುತ್ತಿನ ಮಾಲೆಯನ್ನು ಎಲ್ಲರೂ ಧರಿಸುವುದು ಪುಣ್ಯವೆಂದು ಆ 3 ಮಾಲೆಯನ್ನು 1 ಮಾಲೆಯನ್ನಾಗಿಸಿ ಒಂದೊಂದು ಗಳಿಗೆ ಒಬ್ಬರಾದ ಮೇಲೆ ಒಬ್ಬರು ಧರಿಸಿ ಆನಂದ ಪಟ್ಟೆವು. ನಿಮ್ಮ ಮಾತಿನಂತೆ ಎಲ್ಲರೂ ಮಾಲೆಯನ್ನು ಧರಿಸಿದಂತಾಯಿತಲ್ಲವೇ? ಆಹಾ, ಅದ್ಭುತ ಅದ್ಭುತ. ಸೀತಾ, ನಿನ್ನ ಜಾಣ್ಮೆ, ಸಹೋದರಿಯರಲ್ಲಿ ಸಮಾನ ಪ್ರೀತಿ, ಸಮಾನತೆ ಕಾಯ್ದುಕೊಳ್ಳುವ ಜಾಗರೂಕತೆ, ಅನ್ಯೋನ್ಯ ಹೊಂಚಿ ಕಸಿಯುತ್ತಿರುವ ಅಸುರ ಜನರೇ ಹೆಚ್ಚಿರುವಲ್ಲಿ ಹಂಚಿ ಬಾಳುವ ನಿಮ್ಮ ಗುಣ ಅನನ್ಯ. ನಿಮಗೆ ಮಂಗಳವಾಗಲಿ. ನಾನಿನ್ನು ಬರುತ್ತೇನೆ. ನಾರಾಯಣ ನಾರಾಯಣ. ಮಹಾರಾಣಿ, ಮಹಾರಾಣಿ, ಉಲ್ಲಾಸ ತರುವಂಥ ಪಾನೀಯ ನಿಮಗಾಗಿ ವಿಶೇಷವಾಗಿ ತಯಾರಿಸಿ ತಂದಿದ್ದೇನೆ. ಈ ಪಾನೀಯದ ರುಚಿಯಾಗಲಿ ರಹಸ್ಯವಾಗಲಿ ನಿಮ್ಮ ಅಕ್ಕಂದರಿಬ್ಬರಿಗೂ ಸಿಗಲು ಸಾಧ್ಯವಿಲ್ಲ. ಈ ನಿಮ್ಮ ಸೌಂದರ್ಯ, ಈ ಕಾಂತಿ, ಈ ಯೌವನ ಅವರಿಬ್ಬರೂ ಪಡೆಯಲು ಸಾಧ್ಯವಿಲ್ಲ. ಮಹಾರಾಜರನ್ನು ನೀವು ಆಕರ್ಷಿಸಿದಂತೆ ಅವರಿಗೆ ಆಕರ್ಷಿಸಲು ಸಾಧ್ಯವಿಲ್ಲ. ಮಂಥರೆ, ಮಹಾರಾಜರನ್ನು ಹೊಸದಾಗಿ ಆಕರ್ಷಿಸುವ ಅಗತ್ಯವಿಲ್ಲ. ಭರತನಂತಹ ಒಳ್ಳೆಯ ಮಗನನ್ನು ಹೆತ್ತುಕೊಟ್ಟಿದ್ದು ಆಯಿತು. ಅವರು ನನ್ನ ಮೇಲೆ, ನನ್ನ ಮಗ ಭರತನ ಮೇಲೆ ಉತ್ತಮ ಪ್ರೀತಿಯನ್ನು ತೋರಿದ್ದಾರೆ. ಸಕಲ ಭೋಗಭಾಗ್ಯಗಳು ಅವರಿಂದ ಲಭ್ಯವಾಗಿರುವುದರಿಂದ ಯಕಶ್ಚಿತ್ ಇಂತಹ ಪಾನೀಯಗಳು, ಅಲಂಕಾರದಿಂದ ಅವರನ್ನು ಆಕರ್ಷಿಸಬೇಕಾಗಿಲ್ಲ. ನಿಜ ಮಹಾರಾಣಿ, ನೀವು ಹೇಳುವುದು ನಿಜ. ಇನ್ನು ನಿಮಗೆ ಸಂತೋಷ ಕೊಡುವುದು ಇಲ್ಲಿಯವರೆಗಿನ ನಿಮ್ಮ ಭೋಗ ಭಾಗ್ಯಕ್ಕಿಂತ ನಿಮ್ಮ ಮಗ ಭರತನ ಉನ್ನತಿ, ಅವನು ಪಡೆಯುವ ಕೀರ್ತಿ, ಅವನ ಭವ್ಯವಾದ ಭವಿಷ್ಯ, ಇವೆಲ್ಲವೂ ಮುಖ್ಯವಲ್ಲವೇ? ಯಾವ ತಾಯಿಗೆ ತಾನೇ ತನ್ನ ಮಗ ಹೆಚ್ಚು ಕೀರ್ತಿವಂತನಾದರೆ ಆನಂದವಾಗುವುದಿಲ್ಲ ಹೇಳು? ಹೌದು ಮಹಾರಾಣಿ, ನೀವು ಆನಂದ ಪಡಬೇಕು. ಆ ಕೌಸಲ್ಯ ಆನಂದ ಪಟ್ಟರೆ ಸಾಲದು, ಈ ವಿಚಾರದಲ್ಲಿ ನೀವು ಆನಂದ ಪಡಬೇಕು. ಕೌಸಲ್ಯ ಆನಂದಪಟ್ಟು ನಾನು ಆನಂದ ಪಡದೇ ಇರುವಂತಹ ವಿಚಾರ ಯಾವುದು ಮಂಥರೆ? ಶಬ್ದವೇದಿಯ ವಿದ್ಯೆ. ರಾಮಚಂದ್ರ ಶಬ್ದವೇದಿಯ ವಿದ್ಯೆಯನ್ನು ಪ್ರದರ್ಶಿಸಿ ಅದರ ಬಗ್ಗೆ ಅರಮನೆಯ ತುಂಬ ರಾಮನ ಬಗ್ಗೆ ಪ್ರಶಂಸೆಯೋ ಪ್ರಶಂಸೆ, ಕೌಸಲ್ಯ ಮುಖದಲ್ಲಿ ಆನಂದವೋ ಆನಂದ. ಅಂತಹ ಆನಂದ ಪ್ರಶಂಸೆ ನೀವು ಕೇಳಬೇಕು. ಓಹೋ, ಅದಕ್ಕೇನಂತೆ? ನಾನು ಹೇಳಿದ್ದನ್ನು ನನ್ನ ಮಗ ಖಂಡಿತ ಪಾಲಿಸುತ್ತಾನೆ. ಸಖಿ, ನನ್ನ ಮಗ ಭರತನನ್ನು ಕರೆದು. ಸರಿ, ಆಗಲಿ ಮಹಾರಾಣಿ.
ಅಮಾತ್ಯರೇ, ಸಭಾಸದರೇ, ಜನಕ ವಂಶದ ದೊರೆಗಳು ಪರಾಕ್ರಮವನ್ನು ಪ್ರದರ್ಶಿಸುವುದಕ್ಕೆ ಆಗಲಿ, ರಾಜ್ಯ ದಾಹದಿಂದಾಗಲಿ ಅನ್ಯ ರಾಜ್ಯಗಳನ್ನು ಆಕ್ರಮಿಸುವ ಭಾವನೆ ಹೊಂದಿದ್ದವರು ಶಾಂತಿ ಸಹನೆಗೆ ಪ್ರಾಮುಖ್ಯತೆ ಕೊಟ್ಟರು. ಅಗತ್ಯ ಸಂದರ್ಭಗಳಲ್ಲಿ ಆತ್ಮಾಭಿಮಾನದ ಉಳಿವಿಗೆ, ರಾಜ್ಯದ ರಕ್ಷಣೆಗೆ ಹೋರಾಡುವ ಪರಮೇಶ್ವರನ ವರಪ್ರಸಾದವಾದ ಶಿವಧನಸ್ಸು ನಮ್ಮಲ್ಲಿದ್ದರೂ ಕೂಡ ಅದರ ತೇಜಸ್ಸನ್ನು ಬಳಸಿ ರಾಜ್ಯವನ್ನು ವಿಸ್ತರಿಸಲು ಮುಂದಾದವರು. ಇವೆಲ್ಲವನ್ನೂ ಹೇಳಲು ಕಾರಣವಿಷ್ಟೆ. ನೆರೆ ರಾಜ್ಯದವರ ಅನ್ಯಾಯ ಅಕ್ರಮಗಳನ್ನು ತಡೆಗಟ್ಟಲು ಯುದ್ಧ ಮಾಡುವ ಸಂದರ್ಭ ನಮಗೆ ಒದಗಿ ಬಂದಿದೆ. ಅದಕ್ಕೆ ನಾವೆಲ್ಲರೂ ಸಿದ್ಧರಾಗಬೇಕಾಗಿದೆ. ಮಹಾರಾಜರಿಗೆ ಪ್ರಣಾಮಗಳು. ಮಹಾರಾಜ, ಈಗ ನೀವು ಹೇಳುತ್ತಿರುವುದು ಸತ್ಯವಾಗುವ ಕಾಲ ಬಂದಾಯಿತು. ಸಮಾಧಾನ ಭೇದೋಪಾಯಗಳಿಗೆ ಜಗ್ಗದ ಆ ಇಂದ್ರ ಪ್ರದೇಶದ ದೊರೆಗೆ ನಮ್ಮ ಶಿವಧನುಸ್ಸನ್ನು ಕೊಟ್ಟು ನಾವು ಶರಣಾಗಬೇಕಂತೆ. ಅವನ ರಾಜ್ಯದ ಜನರನ್ನು ಅವನು ಏನು ಬೇಕಾದರೂ ಮಾಡುತ್ತಾನಂತೆ. ದಂಡ ನೀತಿಯೊಂದೇ ಅವನಿಂದ ರಾಜ್ಯದ ಜನರನ್ನು ರಕ್ಷಿಸಲು ಉಳಿದಿರುವ ಮಾರ್ಗ. ಸೋದರ ಕುಶಧ್ವಜ, ನಾವು ಹೇಳಿದ ರಾಜನೀತಿಯ ಮಾತುಗಳು ಆ ಇಂದ್ರ ದೇಶದ ದೊರೆಗೆ ರುಚಿಸಲಿಲ್ಲವೇ? ಇಲ್ಲ ಮಹಾರಾಜ, ಇಲ್ಲ. ಅವನು ಶಿವಧನುಸ್ಸನ್ನು ಕಸಿಯುವ ದುರಾಸೆ ಹೊಂದಿದ್ದಾನೆ. ಅವನು ಮದಾಂಧನಾಗಿದ್ದಾನೆ. ಅವನ ರಾಜ್ಯದಲ್ಲಿ ಅವನು ಏನು ಬೇಕಾದರೂ ಮಾಡಬಹುದಂತೆ. ಅದನ್ನು ಪ್ರಶ್ನಿಸುವ ಅಧಿಕಾರ ಯಾರಿಗೂ ಇಲ್ಲ ಎಂದು ನನ್ನನ್ನೇ ಅವಮಾನಿಸಿ ಕಳುಹಿಸಿದ. ಅರಸನಾದ ಮಾತ್ರಕ್ಕೆ ಭಕ್ತಿಯಿಂದ ನಾವು ಪಡೆದ ವಸ್ತುವನ್ನು ಶಕ್ತಿಯಿಂದ ಪಡೆಯುವ ಆಸೆ ಹೊಂದಿರುವ ಅವನಿಗೆ ತಕ್ಕ ಪಾಠ ಕಲಿಸಲೇಬೇಕು. ಅನ್ಯಾಯದಿಂದ ಅಮಾಯಕರ ಮಾರಣ ಹೋಮವಾಗುವುದನ್ನು ತಡೆಗಟ್ಟಬೇಕು. ಅದು ಪ್ರತಿಯೊಬ್ಬರ ಕರ್ತವ್ಯ. ಅದೇ ನಮ್ಮ ಧರ್ಮ. ಶಾಂತಿ ಸ್ಥಾಪನೆಗಾಗಿ ಯುದ್ಧ ಪ್ರಾರಂಭವಾಗಲಿ, ರಣಕಹಳೆ ಮೊಳಗಲಿ. ಮಂಥರೆ, ಆ ಕೌಸಲ್ಯ ಅಂತಃಪುರದಲ್ಲಿ ರಾಮನ ಬಗ್ಗೆ ಏನೆಲ್ಲ ಪ್ರಶಂಸೆ ಮಾಡುತ್ತಿದ್ದಾರೆ? ನಾನು ಕೌಸಲ್ಯ ಸಖಿಯರಿಂದ ಕೇಳಿ ತಿಳಿದ ವಿಚಾರವೇನೆಂದರೆ, ರಾಮಚಂದ್ರ ಶಬ್ದವೇದಿಯ ವಿದ್ಯೆಯನ್ನು ಪ್ರದರ್ಶಿಸಿದ ನಂತರ ಸ್ವತಃ ಮಹಾರಾಜರು ಕೌಸಲ್ಯೆಯೊಂದಿಗೆ ಕೌಸಲ್ಯ ಅಂತಃಪುರಕ್ಕೆ ಹೋಗಿ ಅಲ್ಲಿಯೇ ಇದ್ದು ಬಿಟ್ಟರಂತೆ. ಅಂದು ಅವರು ನಿಮ್ಮ ಅಂತಃಪುರಕ್ಕೆ ಬರಲಿಲ್ಲ ಅಲ್ಲವೇ ಮಹಾರಾಣಿ? ಹೌದು, ಬರಲಿಲ್ಲ. ಅಂದರೆ ಅವರಿಗೆ ರಾಮಚಂದ್ರನ ಶಬ್ದವೇದಿಯ ವಿದ್ಯೆಯು ಅಪಾರ ಆನಂದವನ್ನುಂಟು ಮಾಡಿದೆ. ಆ ಆನಂದವನ್ನು ಕೌಸಲ್ಯ ದೇವಿಯೊಂದಿಗೆ ವ್ಯಕ್ತಪಡಿಸಿದ್ದಾರೆ. ಅಮ್ಮ, ನನ್ನ ಬರ ಹೇಳಿದಾರಂತೆ? ಹೌದು ಕನ್ನ. ನೀನು ನನ್ನ ಒಂದು ಕೋರಿಕೆಯನ್ನು ಈಡೇರಿಸಬೇಕು. ಹೇಳಮ್ಮ, ಖಂಡಿತ ನಿನ್ನ ಕೋರಿಕೆಯನ್ನು ಈಡೇರಿಸುತ್ತೇನೆ. ಹಾಗಾದ್ರೆ ನೀನು ಶಬ್ದವೇದಿ ವಿದ್ಯೆಯನ್ನು ಕಲಿಯಬೇಕು, ನಿನ್ನ ಅಣ್ಣ ರಾಮಚಂದ್ರನಂತೆ. ಶಬ್ದವೇದಿ ವಿದ್ಯೆಯನ್ನು ಕಲಿತು ಅಣ್ಣನನ್ನು ಏಕೆ ಮೀರಿಸಬೇಕು? ನೀನು ನಿನ್ನ ತಾಯಿ ಇಚ್ಛೆಗಾಗಿ ಶಬ್ದವೇದಿ ವಿದ್ಯೆಯನ್ನು ಕಲಿಯಲೇಬೇಕು. ಅಮ್ಮನಿಗಾಗಿ ಆದರೆ ಕಲಿಯುತ್ತೇನೆ. ಹಾಗೇ ಆಗಲಿ ಕಂದ, ನೀನು ನನ್ನ ಸಂತೋಷಕ್ಕಾಗಿಯೇ ಕಲಿ. ಆಯ್ತಮ್ಮ, ಇಂದಿನಿಂದಲೇ ಅಭ್ಯಾಸ ಪ್ರಾರಂಭ ಮಾಡುತ್ತೇನೆ. ನಾನಿನ್ನು ಬರುತ್ತೇನೆ. ನೋಡಿದೆಯಾ ಮಂತ್ರೆ, ತನ್ನ ಅಣ್ಣನಿಗಿಂತ ಹೆಚ್ಚು ಕೀರ್ತಿ ನನಗೆ ಬೇಡ ಎನ್ನುತ್ತಾನೆ. ನನ್ನ ಮಗ ಭರತನಿಗೆ ಇಂಥ ಚಿಕ್ಕ ವಯಸ್ಸಿನಲ್ಲಿ ಅದೆಂತಹ ದೊಡ್ಡ ಗುಣ. ಈ ದೊಡ್ಡ ಗುಣ ಭರತನ ಭವಿಷ್ಯವನ್ನು ಮಂಕಾಗಿಸಬಾರದಲ್ಲವೇ ಮಹಾರಾಣಿ?